ಈಗ ಎಲ್ಲಿ ಹಸುಗಳನ್ನ ನೀವು ಹಿಡಿದ್ರಿ ಮತ್ತೆ ಯಾವ ತರ ನಿಮ್ಗೆ ಅದು ಮೆಸೇಜ್ ಸಿಗ್ತದೆ? ಮೆಸೇಜ್ ಬಂದು ನಮಗೆ ರಾಷ್ಟ್ರೀಯ ರಕ್ಷಣಾ ಪಡೆ ಅವರು ನಮಗೆ ಒಂದು ಕಾಲ್ ಮಾಡ್ತಾರೆ, ಇದು ಒಂದು ಹೋಗ್ತಾ ಇದೆ ಕಂಟೈನರ್ ಹೋಗ್ತಾ ಇರುತ್ತೆ, ಅದ್ರ ಒಂದು ಮಾತ್ರ ನಾವು ಹಿಡಿಬೋದು ಅಂತ ಹೇಳಿದಾಗ ಸರಿ ಅಂತೇಳಿ ಇಬ್ರು ಸೇರಿ ಎಲ್ಲ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ನಾವು ದೇವರ ಸಮುದ್ರ ಪಕ್ಕದಲ್ಲಿ ಹಿಡಿದ್ವಿ. ಸೊ ಈಗ ಅದು ಬರೋ ನಿಮ್ಗೆ ಏನಾದ್ರು ತೊಂದರೆ ಅದು ಇದು ಮೆಸೇಜ್ ಅವ್ರಿಗೆ ಸಿಕ್ಕ ಏನೋ ಫಾಸ್ಟ್ ಆಗೋದು ತರ ಏನಿಲ್ಲ ಆ ಥರ ಹೆಂಗಿರುತ್ತೆ ಅಂದ್ರೆ ಇದಕ್ಕೆ ಪಾಸರ್ಸ್ ಅಂತ ಗಾಡಿಗೆ ಪ್ರತ್ಯೇಕವಾಗಿ ಒಂದು ಪಾಸರ್ಸ್ ಇರ್ತಾರೆ, ಒಂದೊಂದು ಊರು ದಾಟ್ತಾರೆ. ಈಗ ಅಲ್ಲಿ ಟೋಲ್ ಹತ್ರ ಹಾಕಿದಾಗ 3 ಜನ ಬಂದು ನೋಡ್ಕೊಂಡು ಅದೇನು ಇನ್ಫಾರ್ಮೇಶನ್ ತಗೊಂಡು ಹೋಗ್ತಾರೆ. ಈ ಗಾಡಿ ಹಾಕಿರೋದ್ರಿಂದ ಪೊಲೀಸ್ ಸ್ಟೇಷನ್ಗೆ ಈ ಗಾಡಿ ಬಂದಿದೆ, ಇನ್ನೆರಡು ಗಾಡಿ ನಡೆ ಹೋಗ್ತಾರೆ. ಇದು ಮಾನ್ವಿ ಅಥವಾ ಈ ಉತ್ತರ ಕರ್ನಾಟಕ ಜಾತ್ರೆ ಸಂತೆಗಳಲ್ಲಿ ಲೋಡ್ ಆಗುತ್ತೆ. ಇದನ್ನ ಹೆಂಗ್ ಮಾಡ್ತಾರೆ, ಅದೊಂದು ಕಂಟೈನರ್ ಗಾಡಿಯಲ್ಲಿ ಬೆಳಕು ನೀರು ಏನೂ ಇಲ್ಲ. 2ರಿಂದ 3 ದಿನಗಳ ಕಾಲ ಆ ಹಸುಗಳಿಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ನೀರು ಇರೋದಿಲ್ಲ. ಆಮೇಲೆ ಅದು ಕಣ್ಣಿಗೆ ನಾವು ಒದ್ದಾಡಬಾರ್ದು ಅಂತ ಕಣ್ಣಿಗೆ ಖಾರದ ಪುಡಿ ಹಾಕಿ ತುಂಬಾ ಹಿಂಸಾತ್ಮಕವಾಗಿ ಅಲ್ಲಿಂದ ಇನ್ನೊಂದ್ ಕಡೆ ಕಸಾಯಿಖಾನೆಗಳಿಗೆ ಅಂತಾನೆ ಅದನ್ನ ಪಾಸ್ ಮಾಡ್ತೀವಿ ಆಯ್ತಾ. ಆ ತರ ಗಾಡಿಗಳು ನಮ್ಗೆ, ಈ ಗಾಡಿಗಳು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಇನ್ಫಾರ್ಮೇಶನ್ ಇರುತ್ತೆ. ನಾವು ಹಿಂದೂ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತಾ ಇದೀವಿ. ಈ ಕೆಲಸ ಆಕ್ಚುಲಿ ಪೊಲೀಸರು ಮಾಡ್ಬೇಕು, ನಮ್ದೆಲ್ಲ ಕೆಲಸ. ನಾವು ಕಣ್ಣಿಗೆ ಕಂಡು ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತಿರೋದ್ರಿಂದ ನಾವು ಮುಂದೆ ನಿಂತು ಮಾಡ್ತಾ ಇದೀವಿ. ಇಲ್ಲಿ ಹೋಗ್ತಾ ಇದೆ ಡೈಲಿ ಒಂದು 10 ಗಾಡಿಗಳು ಹೋಗುತ್ತೆ, ಪೊಲೀಸರಿಗೆ ಗೊತ್ತಿಲ್ವಾ? ಗೊತ್ತಿದೆ ತಾನೆ. ಪ್ರತಿ ಒಬ್ರಿಗೂ ಗೊತ್ತಿರುತ್ತೆ ಇಲ್ಲಿ, ಬಟ್ ಯಾರು ಮಾಡಲ್ಲ. ಅವ್ರು ಮಾಮೂಲಿ ಹೋಗುತ್ತೋ ಇನ್ನೊಂದು ಹೋಗುತ್ತೋ ಭಗವಂತಂಗ. ಬಟ್ ನಮಗ್ ಗೊತ್ತಿದ್ದಾಗ ನಾವು ಮಾಡೋದು ನಮ್ ಕರ್ತವ್ಯ. ಈ ಕೆಲ್ಸಕ್ಕೆ ಮುಳುಬಾಗ್ಲು ಸುತ್ತಮುತ್ತ ಗ್ರಾಮಸ್ಥರು ಮತ್ತೆ ಪ್ರತಿ ಹಿಂದೂ ಕಾರ್ಯಕರ್ತರು, ಬಜರಂಗ ದಳದವರು, ಆಮೇಲೆ ನಮ್ಮ ನಾವು ಸಂಜಯ್ ಅವರು, ಆಮೇಲೆ ಗೌತಮ್ ಅವರು, ಆಮೇಲೆ ನಮ್ಮ ಹೊಸಕೋಟೆ ಆಮೇಲೆ ಗೋಶಾಲೆ ಹೊಸಕೋಟೆ ಎಲ್ಲರೂ ಸಹಕರಿಸಿದ್ದಾರೆ. ರಾಷ್ಟ್ರೀಯ ರಕ್ಷಣಾ ಪಡೆ ಕಡೆಯಿಂದ ತುಂಬು ಧನ್ಯವಾದಗಳು. ಇದೇ ತರ ಕೆಲಸಗಳು ಇನ್ನು ಮುಂದೆ ಆಗ್ತಾ ಇರಲಿ, ಇದೇ ಮುಂದುವರೆದಿದ್ದೇ ಆಗಲಿ. ಹೋರಾಟ ತೀವ್ರತೆ ಜಾಸ್ತಿ. ಇದು ಸರ್ಕಾರ ಆಗಿರ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳು, ಏನು ಆಡಳಿತ ಸಂಸ್ಥೆಗಳಿದೆ, ಅದು ಗಮನ ಹರಿಸಬೇಕು. ದೇವರ ಸಮುದ್ರ ನಮ್ಮ ಹಿಂದೂ ಕಾರ್ಯಕರ್ತರು ಎಲ್ಲ ಸ್ನೇಹಿತರು ಗಾಡಿಯನ್ನು ಅಡ್ಡಗಟ್ಟಿ ಏನಂತಪ್ಪ ನೋಡ್ಬೇಕಂದ್ರೆ ಹಸುಗಳು 37 ಹಸುಗಳು ಉಸಿರುಗಟ್ಟಿ ಸಾಯ್ತವೆ. ಜಾರ್ಪಲ್ಲೆಲ್ಲ ಕಟ್ಟಿ ಅವುಗಳನ್ನ ರಕ್ಷಣೆ ಮಾಡೋಕ್ಕೆ ನಮ್ಮೆಲ್ಲ ಸ್ನೇಹಿತರೆಲ್ಲ ಬಂದಿದ್ರು, ಅಲ್ಲಿ ನಾವು ಕೂಡ ಹೋಗಿದ್ವಿ. ನಮ್ಮ ಈಗ ಏನಂದ್ರೆ ಅಧಿಕಾರಿಗಳು ಇವರೆಲ್ಲ ಶಾಮೀಲಾಗಿ ಪ್ರತಿಯೊಂದು ದಿನಾನೂ ಕೂಡ ಒಂದು 6 ಗಾಡಿ 7 ಗಾಡಿ ಹೋಗ್ತಾ ಇದೆ ಅಂತ ನಮ್ಗೆ ತಿಳಿಸಿದ್ರು. ಮಾಹಿತಿ ಇದ್ರೂ ಕೂಡ ನಮ್ಮ ಪೊಲೀಸರಾಗಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಹಿಂದೆ ಎಚ್ಚೆತ್ತುಕೊಂಡು ನಮ್ಮ ಸಂಘಟನೆಗಳೆಲ್ಲ ಸೇರಿ ಇದರಲ್ಲಿ ಯಾರು ಶಾಮೀಲಾಗಿದ್ದಾರೋ ಇದು FIR ಆಗಬೇಕು, ಇದರಲ್ಲಿ ಯಾರು ಇದ್ದಾರೆ, ಇದು ಎಲ್ಲಿಗೆ ಹೋಗ್ತಾ ಇದೆ, ಇದನ್ನು ಖಂಡಿತವಾಗಲೂ ಖಂಡಿಸ್ತಾ ಇದ್ದೀವಿ. ಇದು ಕ್ರಮ ತಗೊಬೇಕು. ಕ್ರಮ ತಗೊಂಡಿಲ್ಲ ಅಂದ್ರೆ ಅಧಿಕಾರಿಗಳನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಬೇಕು. ಇದರ ಮನಸ್ಸಿಗೆ ಏನ್ ನಾಗರಾಜ್